ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭವೂ ಆಶೀರ್ವಾದವೂ ಸಮಾಧಾನವನ್ನು ಹೇಳುವವನಾಗಿದ್ದೇನೆ. ನಮ್ಮ ತಂದೆಯ ದೇವರು ಸರ್ವಶಕ್ತನು, ಒಳ್ಳೆಯವನು, ನಮಗೆ ನಡೆಸುವವನು, ಆರೋಗ್ಯ ಬಲ ಕೊಡುವವನು, ಎಲ್ಲರ ಮುಂದೆ ಔತಣವನ್ನು ಸಿದ್ಧ ಮಾಡುವವನು. ಆತನಿಗೆ ಪವಿತ್ರ ಸಭೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೋಟಿ ಕೋಟಿ ಸ್ತೋತ್ರವಾಗಲಿ. ಇವತ್ತು ನಾವು ಮತ್ತೊಮ್ಮೆ ಒಳ್ಳೆ ಕುರುಬ ಈ ಒಂದು ಕಾರ್ಯಕ್ರಮವನ್ನು ಹೊತ್ತುಕೊಂಡು ಬಂದಿದ್ದೇವೆ. GS ಎಲ್ ಶಡಾಯ್ ಚರ್ಚ್ ಮಿನಿಸ್ಟ್ರಿ ನಮ್ಮದಾಗಿದೆ ಕುಂದಾಪುರ ಕೋಣೆಯಲ್ಲಿ. ಅಷ್ಟೇ ಅಲ್ಲ, ನಾವು ಸೇವೆ ಮಾಡುವಂತಹ ಜಾಗದಲ್ಲಿ ದೇವರು ನಮಗೆ ಅದ್ಭುತವಾಗಿ ನಡೆಸ್ತಿರುವ ದೇವರಿಗೆ ಸ್ತೋತ್ರವಾಗಲಿ. ತಂದೆಯಾದ ದೇವರು ನಮ್ಮನ್ನು ಯಾವಾಗಲೂ ಕರುಣಿಸುವವನಾಗಿದ್ದಾನೆ. ಇವತ್ತು ನಾನು ಸಬ್ಜೆಕ್ಟಿಗೆ ಬರ್ತೇನೆ. ಬಹಳ ಜನರು ಲೋಕದಲ್ಲಿ ಈಗ ನೋಡುವಾಗ ನಾವು ನೋಡ್ತೇವೆ, ನಾವು ತಿನ್ನುವ ಸಾಮಗ್ರಿಗಳಾಗಲಿ, ಕುಡಿಯುವ ನೀರಾಗಲಿ, ಅಥವಾ ನಾವು ಸೇವಿಸುವ ಗಾಳಿಯಾಗಲಿ ಎಲ್ಲವೂ ವಿಷಭರಿತವಾಗಿ ಮಾರ್ಪಡ್ತಾ ಇದೆ ಅಥವಾ ಮಾರ್ಪಟ್ಟಿದೆ ಅಂತ ಹೇಳಿದರೂ ಸುಳ್ಳಾಕೋದಿಲ್ಲ. ಮಾರ್ಪಟ್ಟಿದೆ ಅಥವಾ ಮಾರ್ಪಡ್ತಾ ಇದೆ ಅಂತ ಹೇಳಿದರೂ ಸುಳ್ಳಾಕೋದಿಲ್ಲ. ನೋಡಿ, ಇವತ್ತಿನ ನಾವು ತಿನ್ನುವ ಯಾವುದೇ ಸಣ್ಣ ವಸ್ತುವಿನ ದೊಡ್ಡ ವಿಷಯ ತನಕ ಕೆಮಿಕಲ್ಗಳು ಅಥವಾ ಕಲಬೆರಕೆಗಳು ನಾವು ನೋಡ್ತಾ ಇದ್ದೇವೆ. ನೋಡಿ, ಚೈನಾದಿಂದ ಆಗಲಿ ಬೇರೆ ಬೇರೆ ದೇಶ, ಅಂದರೆ ಮೊಟ್ಟೆ ಅದು ಡೂಪ್ಲಿಕೇಟ್ ಮೊಟ್ಟೆ, ಪ್ಲಾಸ್ಟಿಕ್ ಕ್ಯಾಬೇಜು, ಅದೇ ರೀತಿಯಾಗಿ ಪ್ಲಾಸ್ಟಿಕ್ನಲ್ಲಿ ಅಕ್ಕಿಗಳು, ಈ ರೀತಿಯಾದ ಸಾಮಗ್ರಿಗಳು. ಅಥವಾ ನಾವು ನೋಡ್ತೇವೆ, ಡಾಕ್ಟ್ರ್ ಶಾಪಿಗೆ ಹೋದರೆ ಸಾಕು, ನಮಗಿರುವ ರೋಗ ಒಂದು ಅಥವಾ ಏನಾದರೂ ಇರ್ತದೆ ಸಣ್ಣ ಪುಟ್ಟದ್ದು, ಅದಕ್ಕೆ ಕೊಡುವ ಮಾತ್ರೆಗಳು ಇಷ್ಟು ರಾಶಿ. ಅದನ್ನು ತಿಂದರೆ ದೇಹಕ್ಕೆ ಏನಾಗಬಹುದು. ಅಥವಾ ನಾವು ತಿನ್ನುವಂತಹ ವೆಜಿಟೇಬಲ್ಸ್ಗಳು ನಾವು ನೋಡ್ತೇವೆ, ಅದಕ್ಕೆ ಈಗ ದೊಡ್ಡದಾಗಿ ಬೆಳಿಬೇಕು, ಫಾಸ್ಟಾಗಿ ಬೆಳಿಬೇಕು ಅಂತಹ ಕೋಳಿಗಳಿಗಾಗಲಿ ಅಥವಾ ಮಾಂಸಗಳಿಗಾಗಲಿ ಇಂಜೆಕ್ಷನ್ ಕೊಡುವಂಥದ್ದು. ಅಥವಾ ನಾನು ಹೇಳ್ತಾ ಹೋದರೆ ಬಹಳ ಉಂಟು. ಈಗೆಲ್ಲ ನಾವು ಟಿ ವಿಗಳಲ್ಲಿ ನ್ಯೂಸ್ಗಳು ನೋಡ್ತೇವೆ, ಫುಡ್ ಮಾಫಿಯಾದಲ್ಲಿ ಅಜಿನೋಮೋಟೊ ಹಾಕುವಂಥದ್ದು, ಎಲ್ಲದಕ್ಕೆ ಹಾಕಿ ರುಚಿ ಅಷ್ಟೇ, ಏನೂ ಇಲ್ಲ, ಅದರಿಂದ ಏನೆಲ್ಲ ರೋಗಗಳು ಬರ್ತವೆ ಅಂತ ಹೇಳಿ ಬಹಳ ಸುದ್ದಿಗಳು ನಾವು ಕೇಳ್ತೇವೆ. ಅಷ್ಟೇ ಇಲ್ಲ, ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು, ಚಹಾ ಪೌಡರ್ ಅಥವಾ ಟೀ ಪೌಡರ್ ಇದೆಯಲ್ಲ, ಅದರಿಂದ ಅದು ಬಹಳವಾಗಿ, ಮತ್ತೊಂದು ಕೆಲವರು ಸವಿತ ಅಂತ ಹೇಳುವ ಪೌಡರ್ಗಳಲ್ಲಿ ಹಾಲುಗಳನ್ನು ಮಾಡಿ ಅದನ್ನು ಹಾಲಿನ ರೀತಿಯಾಗಿರ್ತದೆ, ಹಾಲು ಥರ ಇರ್ತಾರೆ, ಅದು ಹಾಲಿಗಿಂತಲೂ ಟೇಸ್ಟ್ ಇರ್ತದೆ. ಅದು ಕುಡಿದ್ರೆ ಏನಾಗ್ತದೆ, ಅದರೊಳಗೆ ಸುಫಲ ಯೂರಿಯಾವೆಲ್ಲ ಹಾಕಿ ಅದನ್ನು ತಯಾರಿಸುವ. ಹೀಗೆ ನೋಡುವಾಗ ಲೋಕದಲ್ಲಿ ನಾವು ಈಗ ತಿನ್ನುವ ಸಾಮಗ್ರಿಗಳು, ವಸ್ತುಗಳು ಅಥವಾ ಆಹಾರ ಪದಾರ್ಥಗಳು ವಿಷಪೂರಿತ ಅಂತ ಹೇಳಿದರೆ ಅದು ತಪ್ಪಾಕೋದಿಲ್ಲ ಅಂತ ನಾನು ನೆನೆಸ್ಕೊಳ್ತಾ ಇದ್ದೇನೆ. ಆದರೆ ಇದು ತಿಂದ ಕೂಡಲೇ ವ್ಯಕ್ತಿ ಎಷ್ಟು ಕಾಲ ಬದುಕಬಹುದು ನೀವು ಹೇಳಿ ಅಲ್ವಾ? ಹಿಂದಿನ ಕಾಲದವರು ಖಾಲಿ ಸಣ್ಣ ಊಟ ಮಾಡಿ, ಸ್ವಲ್ಪ ಊಟ ಮಾಡಿ, ಅನ್ನ, ಉಪ್ಪಿನಕಾಯಿ ಅಥವಾ ಏನೋ ಒಂದು ಮೀನು, ಮನೆಯಲ್ಲಿ ಬೆಳೆಸಿದ ತರಕಾರಿ 120 ವರ್ಷ, 130 ವರ್ಷ. ಅಬ್ರಹಾಮನು ಎಷ್ಟೋ ವರ್ಷ ಬದುಕಿದನು, ಅದರ ಬೇರೆ ವಿಷಯ. ಈಗಲೂ ಈ ವಿಷಯವಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನೀವು ಕರ್ತನಲ್ಲಿ ಇರುವುದಾದರೆ, ನೀವು ಯೇಸುವಿನಲ್ಲಿ ಇರುವುದಾದರೆ ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮ ತಂದೆಯಾದ ದೇವರು ಎಷ್ಟು ಒಳ್ಳೆಯವು ನಮ್ಮ ಯೇಸು ಸ್ವಾಮಿ. ಇದನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಷ ಪದಾರ್ಥ ಏನಾದರೂ ನೀವು ಸೇವಿಸಿದರೂ ನಿಮಗೆ ಹಾನಿ ಉಂಟಾಗುವುದಿಲ್ಲ ಅಂತ ಹೇಳಿದ ದೇವರು ನಮ್ಮ ದೇವರು ಯೇಸು ಸ್ವಾಮಿ ಯಾಕೆ ತಾನೆ. ಆಮೇನ್. ಲೋಕದ ಯಾವುದೇ ವಿಷಗಳನ್ನು ನೀವು ಅರಿಕೆ ಮಾಡಬೇಡ್ರಿ, ಲೋಕದ ಯಾವುದೇ ಕೆಮಿಕಲ್ಗಳ ವಿಷಯದಲ್ಲಿ ಅರಿಕೆ ಮಾಡಬೇಡ್ರಿ. ನಿಮ್ಮ ಆಹಾರ ಪದಾರ್ಥಗಳ ಮೇಲೆ, ನೀವು ಸೇವಿಸುವ ಅನ್ನಪಾನ, ನೀರು, ಗಾಳಿಗಳ ಮೇಲೆ ಯೇಸುವಿನ ನಾಮದಲ್ಲಿ ಅದನ್ನು ಶುದ್ಧೀಕರಿಸಿ, ಯೇಸುವಿನ ರಕ್ತದಲ್ಲಿ ಅದು ಶುದ್ಧೀಕರಿಸಿ ಅದನ್ನು ಸೇವಿಸಿದರೆ ಯಾವ ರೋಗ ಇದ್ದರೂ, ಯಾವ ಸಮಸ್ಯೆ ಇದ್ದರೂ ಅದು ಶುದ್ಧೀಕರಣವಾಗ್ತದೆ. ಹಲ್ಲೆಲೂಯಾ. ನಂಬಿಕೆ ಆಗೋದಿಲ್ಲವೋ? ನಂಬಿಕೆ ಇಲ್ಲವೋ? ನೀವು ಟಿ ವಿಯಲ್ಲಿ ನೋಡ್ತಾ ಇದ್ರಿ ಅಂತ ಎನ್ಸ್ಕೊಳ್ರಿ, ಆಯಿತಾ? ನಾವು ನಿಮ್ಮನ್ನ ಹೆಸರು ಹೇಳ್ತೇನೆ, ಗೊತ್ತಿಲ್ಲ ನಿಮ್ಮ ಹೆಸರು ನನಗೇನಂತ. ಒಂದು ಲೋಟ ನೀರು ತಗೊಂಡು ಬಾ ಅಂತ ಹೇಳಿದರೆ ಏನು ಮಾಡ್ತೀರಾ? ತುಂಬ ಜನ ಓಡಿ ಹೋಗಿ ಒಂದು ಲೋಟ ಸೇವಕರಿಗೆ ನೀರು ಕೇಳಿದ್ದಾರೆ ಅಂತಂದು ಕೊಡ್ತಾರೆ ಇಲ್ವೋ? ನಾನು ಹೇಳಿದ ಮಾತಿನಲ್ಲಿ ನೀವು ನೀರು ತರುವುದಾದರೆ ದೇವರ ವಾಕ್ಯ ಕೂಡ ಕಾರ್ಯ ಮಾಡುವಂಥದ್ದಾಗಿದೆ. ಆ ವಾಕ್ಯ ಅದು ಹಿಂತಿರುಗಿ ಬರುವುದೇ ಇಲ್ಲ. ನಿಮ್ಗೆ ಇವತ್ತು ಆ ವಚನದಲ್ಲಿ ಮಾತನಾಡುವವನಾಗಿದ್ದೇನೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯದಲ್ಲಿ ಹೋಗುವ. ಪರಿಶುದ್ಧ ದೇವರೇ, ನೀನು ನಡೆಸು ಸ್ವಾಮಿ, ನಿನ್ನ ಆತ್ಮದಲ್ಲಿ ತುಂಬಿಸು. ಹೌದು, ಇವತ್ತು ಲೋಕದಲ್ಲಿ ಅಥವಾ ನಾವು ಜೀವಿಸುವ ವಸ್ತುಗಳಲ್ಲಿ ಏನೆಲ್ಲ ಇದೆ ನೀನು ನೋಡಿದ್ದಿ.
ಆದರೆ ಅದನ್ನು ಸೇವಿಸುವಾಗ ನಮಗೆ ಏನು ಬಾಧಕವಾಗುವುದಿಲ್ಲ, ಹಾನಿ ಆಗುವುದಿಲ್ಲ ಎನ್ನುವ ವಾಕ್ಯಗಳ ಮುಖಾಂತರ ನೋಡಿದ್ದೇನೆ. ಆ ವಾಕ್ಯವನ್ನು ಸಾರುವಾಗ ಜನರದೇ ಆತ್ಮ ಪ್ರಾಣಗಳಿಗೆ ಕಾರ್ಯ ಮಾಡು. ಅಷ್ಟೆಲ್ಲ ಯೇಸು ಸ್ವಾಮಿಯಲ್ಲಿ ಇರುವುದು ಎಷ್ಟು ಸಂತೋಷಕರವಾದದ್ದು. ನಮ್ಮ ದೇವರು ಎಷ್ಟು ಒಳ್ಳೆಯವನು. ಅದು ಅಷ್ಟೆಲ್ಲ ಅವನು ಶಾರೀರಿಕವಾಗಿ, ಆತ್ಮಿಕ, ಭೌತಿಕವಾಗಿ ನಮ್ಮನ್ನು ಎಷ್ಟು ಕೇರ್ ಮಾಡ್ತಾನೆ, ಎಷ್ಟು ನಮ್ಮನ್ನು ಸಂತೈಸ್ತಾನೆ ಅಂತ ಹೇಳುವ ವಿಷಯದಲ್ಲಿ, ಎಷ್ಟು ನಮ್ಮ ವಿಷಯದಲ್ಲಿ ಕಾಳಜಿ ಇದೆ. ಈ ವಿಷಯವಾಗಿ ನಮ್ಮ ಜನರಿಗೂ ಅನ್ಯ ಜನರಿಗೂ ಕೇಳುವ ಪ್ರತಿಯೊಬ್ಬರಿಗೂ ಕರ್ತನೆ ನೀನು ಪ್ರಕಟಪಡಿಸು. ಏಸಪ್ಪ ನೀನೇ ಮಹಿಮೆ ಹೊಂದವು, ತಂದೆ ನೀನೇ ಮಹಿಮೆ ಹೊಂದು, ದೇವರಾತ್ಮನೇ ನಿನಗೊಬ್ಬನಿಗೆ ಮಹಿಮೆ ಆಗಲಿ ಸ್ವಾಮಿ. ನಾವು ತೋರಲ್ಪಡಬಾರ್ದು ಸ್ವಾಮಿ, ನೀನೊಬ್ಬನೇ ಇಲ್ಲಿ ಮಹಿಮೆ ಹೊಂದು. ನಿನ್ನ ವಾಕ್ಯ, ನಿನ್ನ ನಾಮ, ನಿನ್ನ ಮಹಿಮೆ ತೋರಲ್ಪಡಲಿ. ಅದ್ಭುತಗಳು, ಮಹತ್ಕಾರ್ಯಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಜೋಳ ತಂದೆಯೇ, ಆಮೇನ್. ಪ್ರಿಯರಿ, ಒಂದು ವಾಕ್ಯವನ್ನು ಓದಿಕೊಳ್ಳುವ. ಮಾರ್ಕ 16ನೇ ಅಧ್ಯಾಯದಲ್ಲಿ, ನಾನೆಲ್ಲ ವಾಕ್ಯ ಓದಲಿಕ್ಕೆ ಹೋಗುವುದಿಲ್ಲ, 18ನೇ ವಚನವನ್ನು ಓದುತ್ತೇನೆ. 16ನೇ ಅಧ್ಯಾಯದಲ್ಲಿ 18ನೇ ವಚನ ಮಾರ್ಕದಲ್ಲಿ, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ವಾವ್, ಎಂಥ ಸುಂದರ ವಚನ! ಯೇಸು ಸ್ವಾಮಿಗೆ ತಿಳಿದಿತ್ತು, ಯೇಸು ಸ್ವಾಮಿಗೆ ಆಲ್ರೆಡಿ ಗೊತ್ತಿದ್ದಿತ್ತು. ಹಾವುಗಳನ್ನು ಎತ್ತುವರು. ಇವತ್ತು ಹಾವಿನ ಸ್ವಭಾವದಲ್ಲಿರುವ ಜನರು ಎಷ್ಟೋ ಇದ್ದಾರೆ, ಅದು ಬೇರೆ. ಆ ವಿಷಯದಲ್ಲಿ ಇವತ್ತು ಮಾತನಾಡುವುದಿಲ್ಲ. ನಮ್ಮ ಯೇಸು ಸ್ವಾಮಿ ಈ ವಿಷಯವಾಗಿ ಮೊದಲೇ ಪ್ರವಾದನೆ ಮಾಡಿದ್ರು. ಯಾರೆಲ್ಲ ಯೇಸುವನ್ನು ಅಂಗೀಕರಿಸ್ತಾರೋ, ಅಲ್ಲಿ ಬರೆಯಲ್ಪಟ್ಟಿದೆ 15ನೇ ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ದೀಕ್ಷಾ ಸ್ನಾನ ಬೇಡ ಬೇಡ ಅಂತ ಹೇಳುವವರಿಗೆ ಸ್ವಲ್ಪ ಕಿವಿ ಕೊಟ್ಟು ಕೇಳ್ರಿ. ಕೊಂಕಣಿ ಬೈಬಲಲ್ಲಿ ಈ ವಾಕ್ಯ ತೋರಲ್ಪಡಲ್ಲ, ಇಂಗ್ಲೀಷಲ್ಲಿ ಓದಿ ಆಯಿತಾ. ಅಲ್ಲಿ ಹೇಳ್ತಾ ಇದೆ, ಕೆಲವೊಂದು ಸಲ ನಾವು ರೆಫರ್ ಮಾಡಬೇಕು ಪ್ರತಿಯೊಂದು. ಯಾಕಂದರೆ ತರ್ಜುಮೆ ಮಾಡುವಾಗ, ಟ್ರಾನ್ಸ್ಲೇಷನ್ ಮಾಡುವಾಗ, ಭಾಷಾಂತರ ಮಾಡುವಾಗ ಕೆಲವೊಮ್ಮೆ ಏರ್ಪೇರಾಗ್ತದೆ. ಅವ್ರು ತಪ್ಪಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಭಾಷಾಂತರ ಮಾಡೋದು ಅಷ್ಟು ಸುಲಭವಾದ ಸಂಗತಿಯಲ್ಲ ಆಯಿತಾ. ಅದರಲ್ಲಿ ಲಿಪಿ ಇಲ್ಲ, ಕೊಂಕಣಿಯಲ್ಲಿ ಅಥವಾ ಬೇರೆ ಭಾಷೆಗಳ ಲಿಪಿ ಇಲ್ಲ. ಆ ಲಿಪಿಗಳನ್ನು ತಂದು ಅದ್ರ ಮಾಡಬೇಕಾದ್ರೆ ಮಾಡಿದವ್ರಿಗೆ ಗೊತ್ತು. ಬಟ್ ನಮಗೆ ಬೇರೆ ಬೇರೆ ಭಾಷೆಗಳು ಬರ್ತವೆ. ಹಾಗಾದರೆ ಇದನ್ನು ಸ್ವಲ್ಪ ನೋಡುವಾಗ, ಹೀಗೆ ಹೇಳಿದ್ದಾರೆ ಇದೆ, ಅದನ್ನು ನೀವು ಇದು ನಮಗೆ ದೇವರು ಜ್ಞಾನ ಕೊಟ್ಟಿದ್ದಾನಲ್ವಾ. ಅಯ್ಯೋ ಅದೆಲ್ಲ ಯಾಕೆ ಮಾಡಬೇಕಂತ ಹೇಳಿದರೆ, ಹಾಗಾದರೆ ನನಗೊಂದು ಪ್ರಶ್ನೆ ಇದೆ. ಒಂದು ಅಂಗಡಿಯಲ್ಲಿ 1 kg ಅಕ್ಕಿಗೆ 1/4 kg ಕಲ್ಲು ಹಾಕಿ ಕೊಟ್ಟರೆ ತಗೊಂಡು ಬರ್ತೀರಾ ಮನೆಗೆ ಪ್ರತಿದಿನ? ಹೇಳಿ ಸ್ವಾಮಿ, ಅಥವಾ ಹೇಳಿ, ನೀವೇ ಹೇಳಿ. ಒಂದು ಅಂಗಡಿಯಲ್ಲಿ 1 kg ಅಕ್ಕಿಗೆ 1/4 kg ಕಲ್ಲು ಹಾಕಿ ಕೊಟ್ಟರೆ ತಗೊಂಡು ಬರ್ತೀರಾ? ಏನಾಗ್ತದೆ ಅಕ್ಕಿ? ಒಂದೇ ಕಲ್ಲು ಹೆಕ್ತಾ ಇರಬೇಕು. ಎರಡನೇದು, ಆ ಅಕ್ಕಿಯನ್ನು ಮನೇಲಿ ಮಾಡಿ ಯಾರಿಗೂ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಕಲ್ಲಿದೆ. ಆವಾಗ ನೀವು ಏನು ಮಾಡ್ತೀರಾ? ಬೇಡ ಬೇರೆ ಅಂಗಡಿಯಲ್ಲಿ ಟ್ರೈ ಮಾಡ್ತೀರಾ, ಮತ್ತೊಂದು ಅಂಗಡಿಯಲ್ಲಿ ಹೋಗ್ತೀರಾ. ಅಂಗಡಿ ಎಲ್ಲ ಒಂದೇ ಇರಬಹುದು, ಬಟ್ ಅಲ್ಲಿ ಸಿಗೋ ವಸ್ತುಗಳು ಹೇಗಿದೆ ಅಂತ ನಾವು ಚೆಕ್ ಮಾಡಬೇಕು. ಅದೇ ರೀತಿಯಾಗಿ ಪವಿತ್ರ ಪುಸ್ತಕದಲ್ಲಿ ನಾವು ಎಲ್ಲವನ್ನು ತಿಳಿದುಕೊಳ್ಳುವವರಾಗಿರಬೇಕು. ಸ್ವಲ್ಪ ವ್ಯತ್ಯಾಸ ಇದ್ರೆ ಸ್ವಲ್ಪ ಹೂಡಿಕೆಕೊಳ್ಬೇಕು. ಹೀಗೆ ಆವಾಗ ದೇವರು ಕೊಟ್ಟ ಜ್ಞಾನಕ್ಕೆ ಒಂದು ಅರ್ಥವಾಗ್ತದೆ. ಇಲ್ಲವಾದರೆ ಇಷ್ಟು ಜ್ಞಾನ ಕೊಟ್ಟು ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್, ಮತ್ತು ಓಡುವುದರಲ್ಲಿ ಫಸ್ಟು, ಮತ್ತು ಏನು ಹೇಳ್ತಾರೆ, ಅದು ಕೆಲವೊಂದು ಟ್ರೈನಿಂಗ್ ಸೆಂಟರ್ಗಳು ಇವೆ, ಅಬಕಾಸ್ ಹೀಗೆ ಹಾಗೆ ಅಂಥೇಳಿ. ಅಲ್ಲಿ ಹೋಗಿ ಕಲ್ತುಕೊಂಡು ಭಯಂಕರ ಮ್ಯಾಥ್ಸ್ ಅಂದರೆ ಸಾಕು. ಈಗಿನ ಮಕ್ಕಳು ಹೀಗಂದರೆ ಹೇಳ್ತಾರೆ, ಒಂದು 5-6 ಶಬ್ದಗಳು ಹೇಳಿದರೆ ಪಟ್ ಅಂತ ಆನ್ಸರ್ ಹೇಳಿಬಿಡ್ತಾರೆ. ಅವರು ಕೈ ಕಾಲಲ್ಲಿ ಹೀಗೆ ಅವರಿಗೆ ಲೆಕ್ಕ ಮಾಡಿ ಕಲಿಸ್ತಾರೆ. ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಒಳ್ಳೆಯದದು. ವೇಗವಾದಂತಹ ಜ್ಞಾನ ಅದೆಲ್ಲ ಪಡ್ಕೊಳ್ತೀರಿ, ವೆರಿ ಗುಡ್, ಬೇಡ ಅಂತ ನಾನು ಹೇಳುವುದಿಲ್ಲ. ಬಟ್ ಬೈಬಲ್ ಓದುವಾಗ ಏನಾಗ್ತದೆ? ಬೈಬಲ್ ಓದಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆವಾಗ ನಿನ್ನ ಆತ್ಮದ ರಕ್ಷಣೆಗೆ ಅದು ಮಾರ್ಗವಾಗ್ತದೆ. ಈಗ ನೋಡಿ, ಲೋಕದ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಹೊಂದುವವನು ರಕ್ಷಣೆ ಹೋಗ್ತಾನೆ, ನಂಬದೆ ಹೋಗುವವನು ದಂಡನೆ ಗುರಿಯಾಗ್ತಾನೆ. ನಂಬುವವನಿಗೆ ರಕ್ಷಣೆ, ನಂಬದೆ ಹೋಗುವವನಿಗೆ ದಂಡನೆ. ಈ ವಿಷಯವಾಗಿ ನಾನು ಬಹಳ ಜನರಿಗೆ ಹೇಳ್ತೇನೆ. ಬಹಳ ಜನರು ಇದರ ವಿಷಯವಾಗಿ ಏನು ಮಾಡಿದರು? ಒಪ್ಪಿಕೊಂಡ್ರು. ಬಹಳ ಜನರು ಒಪ್ಪಿಕೊಳ್ಳಿಲ್ಲ. ಆದರೆ ದೇವರ ಮುಂದೆ ಇದು ಮ್ಯಾಚ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಅದಕ್ಕೆ ಕೆಲವೊಂದು ಸಲ ಹೇಳ್ತಾರೆ, ಫಿಲ್ಮ್ ಅಭಿ ಬಾಕಿ, ಇನ್ನೂ ಬಾಕಿ ಇದೆ. ಎಲ್ಲಿ? ಪರಲೋಕದಲ್ಲಿ ಹೋಗಲಿಕ್ಕಿದೆ.
ತುಂಬ ಜನರು ಎಲ್ಲ ಮುಗ್ದು ಹೋಯ್ತಂತ ಎನಿಸ್ಕೊಂಡು ಜೀವಿಸುವವರಿದ್ದಾರೆ. ಅವ್ರಿಗೆ ಹೇಳುವುದು ಇಲ್ಲ ಇಲ್ಲ, ಮುಗ್ದು ಹೋಗಲಿಲ್ಲ, ಪ್ರಾರಂಭವಾಗ್ತಾ ಇದೆ ಅಷ್ಟೇ. ನಾವು ಅಲ್ಲಿ ಹೋಗಿ ಜೀವಿಸುವವರು, ಇಲ್ಲಿ ಏನೂ ಅಲ್ಲ. ಇಲ್ಲಿ ನಾವು ದೇವರ ವಾಕ್ಯವಾಗಿ ಜೀವಿಸುವಾಗ, ಅಲ್ಲಿ ಹೋಗಿ ನಿಂತುಕೊಳ್ಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ತಂದೆಯೇ, ಅಪ್ಪ, ಈ ಮಗನು ಈ ಮಗಳು ನನಗಾಗಿ ಹೋರಾಟ ಮಾಡಿ ಬಂದಿದ್ದಾಳೆ. ದೇವದೂತನ ಮುಂದೆ, ತಂದೆಯಾದ ದೇವರ ಮುಂದೆಯೂ ನಮಗೆ ದೊಡ್ಡ ಸನ್ಮಾನ. ಆವಾಗ ನೀನು ಜಯಶಾಲಿ, ಆವಾಗ ಜಯಶಾಲಿ. ಮತ್ತೊಬ್ಬರು ಬರ್ತಾರೆ. ತಂದೆ ದೇವರೇ, ಯೇಸು ಸ್ವಾಮಿಯ ಮುಖ ತೋರುವುದಿಲ್ಲ, ವೈಟ್ ಥ್ರೋನ್ ಜಡ್ಜ್ಮೆಂಟ್ ಇರ್ತದೆ, ಅಲ್ಲಿ ಬಿಳಿ ಸಿಂಹಾಸನದಲ್ಲಿ ಯೇಸು ತೋರುವುದಿಲ್ಲ, ತಂದೆ ದೇವರು ತೋರುವುದಿಲ್ಲ, ಖಾಲಿ ಶಬ್ದ ಮಾತ್ರ ಕೇಳ್ತದೆ. ನನಗೆ ಯಾಕೆ ಕೇಳಿಲ್ಲ? ನಿಮ್ಗೆ ಗೊತ್ತಿರ್ತದೆ ಅದು ಯೇಸು ಅಂತ. ಯಾರು? ದೇವರನ್ನು ಅಲ್ಲಗಳಿದವರು. ಅಯ್ಯಯ್ಯೋ ಎದೆ ಬಳ್ಕೊಳ್ತಾ ಇರ್ತಾರೆ, ಸ್ವಾಮಿ ಇವರು ನನಗೆ ಸಾಕ್ಷಿ ಕೊಡಲಿಲ್ಲ. ಆವಾಗ ದೇವದೂತರು ಹಿಡಿದುಕೊಂಡು ಹೋಗಿ ನರಕದ ಬೆಂಕಿಯಲ್ಲಿ ಹಾಕಿಬಿಡ್ತಾರೆ. ತುಂಬ ಜನರು ಇದು ಯಾಕೆ ಹೆದರಿಸುವುದು, ನರಕ ಬೆಂಕಿ ಇದಲ್ಲ. ದೇವರು ನಮಗೆ ರಕ್ಷಣೆ ಉಚಿತವಾಗಿ ಕೊಟ್ಟರೆ ಅದನ್ನು ತಗೊಳ್ಬೇಕಲ್ವೋ? ತಗೊಳ್ಳೋದಿದ್ರೆ ಅದಕ್ಕೆ ಏನಿದೆ ಅಂತ ನಾವು ಹೇಳಲೇಬೇಕಾಗ್ತದೆ. ದಂಡನೆ ಇದೆ. ಉಚಿತವಾಗಿ ನಮಗೆ ಸಿಕ್ಕಿದ ಮೇಲೆ ಅದನ್ನು ತಗೊಳ್ದಿದ್ರೆ ತಪ್ಪು ಯಾರಿದು ಮುಂದೆ ಹೋಗುವಾಗ? ಈಗ ನಂಬಿದವರಿಗೆ ಈ ಸೂಚಕ ಕಾರ್ಯಗಳು ಉಂಟಾಗ್ತವೆ ಅಂತ ಹೇಳಿ ನನ್ನ ಹೆಸರು ಹೇಳಿ ದೆವ್ವ ಬಿಡಿಸ್ತಾರೆ, ಹೊಸ ಭಾಷೆಗಳನ್ನು ಮಾತನಾಡ್ತಾರೆ, ಹಾವುಗಳನ್ನು ಎತ್ತುತ್ತಾರೆ. ಅದೇ ರೀತಿಯಾಗಿ ಯಾರು ದೇವರಲ್ಲಿ ಇದ್ದಾನೋ ಅವನು ವಿಷ ಪದಾರ್ಥ ಏನಾದರೂ ಸೇವಿಸಿದರೂ ಅವನಿಗೆ ಕೇಡು ಹಾಕುವುದಿಲ್ಲ. ಬಹಳ ಜನರು ಅನ್ಯರು ಗೇಲಿ ಮಾಡ್ತಾರೆ ಈ ವಿಷಯದಲ್ಲಿ. ನೀವು ವಿಷ ಪದಾರ್ಥ ಕುಡಿದು ತೋರಿಸಿ, ಅಲ್ಲ, ಹಲೋ, ಹಾವಿನ ಹುತ್ತದಲ್ಲಿ ಹೋಗಿ ಕೈ ಹಾಕಿ, ಅದಲ್ಲ ಹೇಳಿದ್ದು ದೇವರು. ಇದರ ರೆಮನೆ ಬೇರೆ, ಇದರ ಪ್ರಕಟಣೆ ಬೇರೆ. ಹಾವಿನ ಸ್ವಭಾವದಲ್ಲಿರುವ ಮನುಷ್ಯರನ್ನು ನಾವು ಹಿಡಿಯುವವರಾಗಿದ್ದೇವೆ. ಬಹಳ ಜನರು ವಿಷ ಬಿತ್ತುವುದಂದರೆ ಮನೆ ಕುಟುಂಬದಲ್ಲಿ ಅಥವಾ ಊರಿನಲ್ಲಿ ಜಗಳ ಎಬ್ಬಿಸುವುದಕ್ಕೆ ನಂಬರ್ 1. 5 ನಿಮಿಷದಲ್ಲಿ ಅವರಿಗೆ ಜಗಳ ಮಾಡಿದರೆ ಅಂಥವರನ್ನು ನಾವು ಜಯಿಸುತ್ತೇವೆ. ಅವರ ಕುಯುಕ್ತಿ ಕುತಂತ್ರಗಳು ಅಥವಾ ಲೋಲೋಕ್ತಿಗಳು ಅಥವಾ ಅವರ ಒಂದು ಆಲೋಚನೆ ಎಷ್ಟು ಕೆಟ್ಟದಾಗಿರ್ತದೆ, 2 ನಿಮಿಷದಲ್ಲಿ ಹಾಳು ಮಾಡಲಿಕ್ಕೆ ಶಕ್ತರು. ಅಂಥ ವಿಷ ಪದಾರ್ಥವುಳ್ಳ ಹಾವುಗಳಂತಹ ಮನುಷ್ಯರನ್ನು ನಾವು ಗೆಲ್ಲುವವರಾಗಿದ್ದೇವೆ. ಅಷ್ಟೇ ಅಲ್ಲ, ವಿಷ ಪದಾರ್ಥ ಅಂದರೆ ಕೂಡಲೇ ಮನೆಗೆ ಹೋಗಿ ಫಿನೈಲ್ ಕೊಡುವುದು ಅಥವಾ ಬೇರೆ ವಿಷಯ ಕುಡಿಯಲಿಕ್ಕೆ ಹೇಳೋದಲ್ಲ ಯೇಸು ಸ್ವಾಮಿ. ಈಗ ಬರುವಂಥ ಕೆಮಿಕಲ್ಗಳು, ಈಗ ಬರುವ ಆಹಾರ ಪದಾರ್ಥದಲ್ಲಿರುವಂಥ ವಿಷ ಸಂಗತಿಗಳು, ಇದರಿಂದ ಅನಾರೋಗ್ಯ ಉಂಟಾಗ್ತದೆ. ಶರೀರಕ್ಕೆ ಏನು ಅದು ಎಫೆಕ್ಟ್ ಮಾಡೋದಿಲ್ಲವೋ? ಆದರೆ ಯೇಸು ಕ್ರಿಸ್ತನಲ್ಲಿ ಇರುವವರು ಯಾವಾಗ ಪ್ರಾರ್ಥನೆ ಮಾಡಿ, ಯಾವಾಗ ಅದನ್ನು ಆಶೀರ್ವದಿಸಿ, ಯಾವಾಗ ನೀವು ಆಶೀರ್ವಾದ ಮಾಡ್ತಿರೋ, ಯಾವಾಗ ಪ್ರಾರ್ಥನೆ, ಅವರಿಗೆ ಈ ಒಂದು ಆಶೀರ್ವಾದ ಅವರ ಜೀವಿತದಲ್ಲಿ ಉಂಟಾಗ್ತದೆ. ನಮ್ಮ ದೇವರು ಎಷ್ಟು ನಮ್ಮ ಬಗ್ಗೆ ಒಂದು ಚಿಂತನೆ ಮಾಡುವವನು, ನಮ್ಮ ದೇವರು ಎಷ್ಟು ನಮ್ಮ ಬಗ್ಗೆ ಒಂದು ಕೇರಿಂಗ್ ಅಲ್ವಾ? ನನ್ನ ಮಕ್ಕಳು ಅಂತ ಎಷ್ಟು ಅಲ್ಲ, ನಿಮ್ಮ ಮಕ್ಕಳು ನೀವು ಹಾಗೆ ಮಾಡುವುದಲ್ವಾ? ಶಾಲೆಗೆ ಹೋಗುವಾಗ ಅವರನ್ನು ಪ್ರೊಟೆಕ್ಟ್ ಮಾಡ್ತೀರಾ. ಅಯ್ಯೋ ಮಗನೇ, ಹಾಗೆ ತಿನ್ನು, ಹೀಗೆ ತಿನ್ನು, ಆ್ಯಪಲ್ ತಿನ್ನು, ಅದು ತಿನ್ನು, ಇದು ತಿನ್ನು, ಒಳ್ಳೆಯದನ್ನೇ ಕೊಡ್ತೀರಾ. ನಮ್ಮ ಯೇಸು ಸ್ವಾಮಿ ಹಾಗೇನೆ ಒಳ್ಳೆಯದನ್ನೇ ಕೊಡುವನು. ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಬಹಳ ಚಿಂತೆ ಇರುವ ದೇವರು. ಅವನು ನಮ್ಮ ವಿಷಯದಲ್ಲಿ ಚಿಂತೆ ಇಲ್ಲದ ದೇವರಲ್ಲ, ನಮಗಾಗಿ ಚಿಂತಿಸುವ ದೇವರು, ನಮಗಾಗಿ ದಿನ ಒದಗಿಸುವ ದೇವರು, ನಮ್ಮ ಚಿಂತಾ ಭಾರಗಳನ್ನು ಹೊತ್ತುಕೊಳ್ಳುವ ದೇವರು. ನೀನು ಕಷ್ಟಪಡ್ತಾ ಇದ್ದರೆ, ವೇದನೆಯಲ್ಲಿ ಇದ್ದರೆ, ಭಯದಲ್ಲಿ ಇದ್ದರೆ, ಸಂಕಟದಲ್ಲಿ ಇದ್ದರೆ, ಅಥವಾ ಮರಣದ ಭಯ ಇದ್ದರೆ, ನಿನಗೊಂದು ದಾರಿ ಉಂಟು. ಅದು ಯೇಸು ಸ್ವಾಮಿ, ನಿಜ ದೇವರು, ರಕ್ಷಕನು, ಒಡೆಯನು, ಮರಣವನ್ನು ಗೆದ್ದ ದೇವರು. ಆತ ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಶಕ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ನಾನು ಒಂದು ದಿನ ಒಂದು ಅಂಗಡಿಗೆ ಹೋಗಿದ್ದೆ. ಆ ಮಗಳು ಅಂಗಡಿಯಲ್ಲಿ ಸೇವೆ ಮಾಡ್ತಾ ಇದ್ದಾಳೆ. ಆ ಮಗಳು ಹೇಳೋದು, ನನಗೆ ಸಮಾಧಾನ ಇಲ್ಲ, ಮನೆಗೆ ಹೋದರೆ ಕಷ್ಟ, ಮನೆಯಲ್ಲಿ ಮರಣದ ಸಂಗತಿ ಕಾರ್ಯ ಮಾಡ್ತಾಯಿದೆ, ಗಂಡ ಕೂಡ ಸ್ವತಂತ್ರ ಕೆಲಸ ಇಲ್ಲ, ಮತ್ತು ನಾನು ಈಗ ಕೆಲಸ ಮಾಡ್ತೇನೆ, ನಮಗೆ ಕಾಂಪಿಟೇಷನ್ ಆಗಿ ಎದುರು ಅಲ್ಲಿ ಇಲ್ಲೆಲ್ಲ ಅಂಗಡಿಗಳು ಬಿದ್ದೇವೆ, ಈಗ ಬಿಸ್ನೆಸ್ ಸರಿ ಆಗ್ತಾ ಇಲ್ಲ. ಮತ್ತು ನನಗೆ ಮಗು ಹುಟ್ಟಿದೆ, ಅವಳು ಕೂಡ ಹಠ ಮಾಡ್ತಾ ಇದ್ದಾಳೆ. ಅಯ್ಯೋ, ನನ್ನ ತಮ್ಮ ಮೊನ್ನೆ ಸ್ವಲ್ಪ ವರ್ಷಗಳ ಹಿಂದೆ ಅವರು ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ್ರು. ಅವರು ಅನ್ಯರಾಗಿದ್ದೆ. ನನ್ನ ಮುಂದೆ ಹೇಳ್ತಾ ಇರುವಾಗ ನಾನು ಹೇಳಿದೆ, ಮಗಳೇ ಸಮಾಧಾನ, ಏನು ನೀವು ಸಮಾಧಾನ? ಅವಳು ನಮಗೆ ಒಳ್ಳೆಯ ಸ್ನೇಹಿತರು, ಆಯಿತಾ? ಅದು ನಾನು ಏನು ಸೇವೆ ಮಾಡ್ತೇನೆ ಅವ್ರಿಗೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ಅದಕ್ಕೆ ಸಮಾಧಾನ ಅಂತ ಹೇಳಿದರೆ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ನನ್ನ ಸಮಾಧಾನ ಹೇಳುವಾಗ ಅವಳು ಸಮಾಧಾನವಾಗ್ತಿದ್ಲು. ಈಗ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವಳು ಹೇಳಿದ್ಲು ಒಂದು ವಿಷಯವಾಗಿ, ಕೋಟಿಗಟ್ಟಲೆ ಹಣ ಇದ್ದು ನನಗೆ ಸಮಾಧಾನ ಇಲ್ಲದ್ರೆ ಏನು ಪ್ರಯೋಜನ? ಇವತ್ತು ಅಷ್ಟೇ ಲೋಕದಲ್ಲಿ ಹಣ ಇದೆ, ಆಸ್ತಿ ಇದೆ, ವೆಹಿಕಲ್ಗಳಿದೆ, ಮನೆ ಇದೆ, ಬಂಗ್ಲೋ ಇದೆ, ಕಾರ್ ಇದೆ, ಎಲ್ಲವೂ ಇದೆ, ಸಮಾಧಾನ ಇಲ್ಲ. ಹಾಗಾದರೆ ಸಮಾಧಾನ ಕೊಡುವ ಆತನು ಒಬ್ಬನಿದ್ದಾನೆ, ಯೆಹೋವ ಶಾಲೋಮ್.
ಸಮಾಧಾನದ ಪ್ರಭು, ಸಮಾಧಾನದ ಕರ್ತ, ಆತನ ಹೆಸರೇ ಯೇಸು ಸ್ವಾಮಿ. ಲೋಕದಲ್ಲಿ ಬೇಕಾದರೆ ದೊಡ್ಡ ಕಾರ್ಯಗಳು, ಭೂಕಂಪಗಳು, ಒಡೆದಾಟಗಳು, ಹಿಂಸೆಗಳು, ಬೇಕಾದರೆ ಲೋಕದಲ್ಲಿ ಯುದ್ಧಗಳು, ಮತಗಳಲ್ಲಿ, ಜಾತಿ ಮತಗಳಲ್ಲಿ ಏನೆಲ್ಲ ಭಿನ್ನ ಮತಗಳು, ಗಲಾಟೆಗಳು ಇರ್ಬೋದು. ಆದರೆ ನಿನ್ನ ಒಳಗಡೆ ಇರುವ ಶಾಂತಿಯನ್ನು ಕದಲಿಸಲಿಕ್ಕೆ ಯಾವ ಶಕ್ತಿಯಿಂದ ಆಗುವುದಿಲ್ಲ. ಅದು ಪರಲೋಕದಿಂದ ಬಂದಂಥ ಸಮಾಧಾನ. ಅದಕ್ಕೆ ದೇವದೂತರು ಹೇಳಿದರು, ಭೂಲೋಕದಲ್ಲಿ ಇರುವವರಿಗೆ ಸಮಾಧಾನ, ಪರಲೋಕದಲ್ಲಿ ಮಹಿಮೆ. ಅಂದರೆ ಆ ಮಹಿಮೆ, ಯೇಸು ಸ್ವಾಮಿಯ ವಿಷಯವಾಗಿ ಬಂದಂಥ ಮಹಿಮೆ, ಆ ಸಮಾಧಾನ ನಮ್ಮಲ್ಲಿ ನಿಮ್ಮಲ್ಲಿ ನೆಲೆಗೊಂಡಿದೆ. ಯಾರು ಯೇಸು ಸ್ವಾಮಿಯಲ್ಲಿದ್ದಾರೆ. ಅದಕ್ಕೆ ನಾನು ಹೇಳುವುದು, ನಿಜವಾಗಿ ನಾನು ಹೇಳ್ತೇನೆ, ಲೋಕದಲ್ಲಿ ತುಂಬ ಜನರೇ ಇದು ಅಂತ್ಯಕಾಲ ಹಾಕಿ ಹೀಗೆ ಎಲ್ಲ ಕರೆಕ್ಟು. ಆದರೆ ನನ್ನ ಸಮಾಧಾನ, ನಿಮ್ಮ ಸಮಾಧಾನವನ್ನು ಯಾರೂ ಕೂಡ ಹಾಳು ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಯಾಕಂದರೆ ನಾನು ನೀನು ದೇವರ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ವಿಷ ಪದಾರ್ಥಗಳ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಉಂಟು, ಕೆಮಿಕಲ್ ಉಂಟು, ವಿಷ ಪದಾರ್ಥ ಬೇರಿಸ್ತಾರೆ. ಮತ್ತು ಯಾವ ಹೋಟ್ಲಿಗೆ ಹೋದ್ರೆ ಏನು ಮಾಡಿ ಕೊಡ್ತಾರೆ ಗೊತ್ತಿಲ್ಲ. ಅವ್ರನ್ನ ನಾನು ದೂರುವುದಿಲ್ಲ. ಹಾಗಾದರೆ ತಪ್ಪಿಸಿಕೊಳ್ಳುವುದು ಯಾವಾಗ? ನೀನು ಹೋಗಿ ಪ್ರಾರ್ಥಿಸು, ಯೇಸುವಿನ ವಾಕ್ಯವನ್ನು ಆರೈಕೆ ಮಾಡು, ಯೇಸುವಿನ ವಾಕ್ಯವನ್ನು ಆಶೀರ್ವದಿಸು, ದೇವರ ನಾಮದಲ್ಲಿ ಶುದ್ಧೀಕರಿಸು. ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಕೊಡುವಾತ ನಮ್ಮ ದೇವರು. ಈ ಆಹಾರ ಅಲ್ಲ. ಡಾಕ್ಟ್ರು ಕೊಡುವ ಮಾತ್ರೆಗಳು ಒಳ್ಳೆಯದು, ಆರೋಗ್ಯ ಕೊಡುವುದು ಮಾತ್ರೆಗಳಲ್ಲ, ಡಾಕ್ಟ್ರು ಅಲ್ಲ, ದೇವರು. ಆ ಮಾತ್ರೆಯನ್ನು ಶಕ್ತವಾಗಿ ಕಾರ್ಯ ಮಾಡಲಿಕ್ಕೆ ದೇವರು ಅಪ್ಪಣೆ ಕೊಟ್ಟರೆ ಮಾತ್ರ ಅದು ಆಗ್ತದೆ, ಬಿಟ್ಟರೆ ಇಲ್ದಿರ ಹಾಕೋದಿಲ್ಲ. ಬಹಳ ಜನರು ಎಲ್ಲರ ಮೇಲೆ ನಂಬಿಕೆ ಇರ್ತಾರೆ, ವಾಕ್ಯದ ಮೇಲೆ ಇಲ್ಲ ಅವರಿಗೆ. ಆದರೆ ನಾನು ಹೇಳುವಂಥದ್ದಿಷ್ಟೇ, ವಾಕ್ಯ ಕಾರ್ಯ ಮಾಡ್ತದೆ, ವಾಕ್ಯ ಶಕ್ತವಾಗಿದೆ, ವಾಕ್ಯ ಬಲವುಳ್ಳದಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ, ಊಟ ಮಾಡುವಾಗ, ಚಾ ಕುಡುವಾಗ, ತಿಂಡಿ ತಿನ್ನುವಾಗ, ಏನು ತಿನ್ನುವಾಗ, ಹೊರಡುವಾಗ, ಏಳುವಾಗ, ಮಲಗುವಾಗ ಪ್ರಾರ್ಥಿಸಿರಿ. ಪ್ರಾರ್ಥನೆ ಜಯ ಕೊಡ್ತದೆ. ನೋಡಿ, ಬೇಕಾದರೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಹೊರಡ್ರಿ. ಸ್ವಾಮಿ, ಎಲ್ಲ ಆಕ್ಸಿಡೆಂಟ್ ಸ್ಪಿರಿಟ್ಗಳು ನಾನು ಕಟ್ಟುತ್ತಾ ಇದ್ದೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಹೋಗುವ ಪ್ರತಿಯೊಂದು ಜಾಗದಲ್ಲಿ ಜಯವಾಗಿ ಮನುಷ್ಯರದೇ ಪರಲೋಕದಯ ಉಂಟಾಗಲಿ ಅಂತ ಸಣ್ಣ ಪ್ರಾರ್ಥನೆ ಮಾಡಿ ಹೋದರೆ ನಿಮ್ಮ ಎದುರುಗಳಲ್ಲಿ ಯಾವ ಆಕ್ಸಿಡೆಂಟ್ ನೀವು ನೋಡುವುದಿಲ್ಲ. ಬೈ ಚಾನ್ಸ್ ನೀವು ನೋಡಿದರೆ ನಿಮಗೇನು ಹಾಕುವುದೂ ಇಲ್ಲ. ಅಷ್ಟು ಸುರಕ್ಷಿತವಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ದಾರಿ ಮೇಲಿರುವ ನಾಯಿಗಳು, ನರಿಗಳು, ಬೆಕ್ಕುಗಳು ಅಥವಾ ಏನು ಕಾಡು ಪ್ರಾಣಿಗಳು ಏನೇ ಇರ್ಬೋದು, ನಿಮ್ಮ ಎದುರುಗಡೆಗೆ ಬರುವುದೇ ಇಲ್ಲ. ಉಲ್ಟಾ ಪಲ್ಟಾ ಡ್ರೈವಿಂಗ್ ಮಾಡುವವರು ನಿಮ್ಮ ಎದುರುಗಡೆಯಲ್ಲಿ ಬರುವುದಿಲ್ಲ. ಅದರಿಂದ ದೇವರು ನಿಮ್ಮನ್ನು ತಪ್ಪಿಸಿಕೊ. ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಡ್ರೈವಿಂಗ್ ಉಲ್ಟಾ ಪಲ್ಟಾ ನಾಯಿ ಮರಿಗಳು ಇಲ್ಲ ಅಂತ ನಾನು ಹೇಳಲಿಲ್ಲ, ಅದಿರ್ತದೆ. ಆದರೆ ನಿನ್ನನ್ನು ತಪ್ಪಿಸಿ ಕಾಪಾಡ್ತಾರೆ. ಇವತ್ತು ಹಾಗೆ ವಿಷ ಪದಾರ್ಥಗಳು ಯಾವಾಗ ನೀವು ದೇವರ ಮಾತಿನಿಂದ ನೀವು ಅರಿಕೆ ಮಾಡಿಕೊಂಡು ಅದನ್ನು ತ್ಯಜಿಸಿ ಹೊರಗೆ ಹಾಕ್ತಿರೋ ಆವಾಗ ನಿಮಗೆ ಶುಭವಾಗ್ತದೆ. ಮುಂದೆ ಹೋಗುವಾಗ ನೋಡಿ, ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ, ನಂಬುವಂತೆ ನಿಮಗೊಂದು ವಚನ ನಾನು ಕೊಡ್ತೇನೆ. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ವಚನ 7. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ವಚನ 7 ಹೀಗೆ ಹೇಳ್ತಾ ಇದೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುವುದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಈಗ ನಾವು ಏನು ಹೇಳ್ತಾ ಇದ್ದೀರಿ ಇಲ್ಲಿ? ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗೇ ನಡೆಯುತ್ತೇವೆ. ನಾವು ಖಾಲಿ ಕಣ್ಣಿಗೆ ತೋರುವ ವಿಷಯಗಳಲ್ಲಿ ಮಾತ್ರ ನಾವು ನಂಬುವವರಲ್ಲ. ನಾವು ಕಣ್ಣಿಗೆ ತೋರದ ಸಂಗತಿಗಳಲ್ಲಿ ಕೂಡ ನಂಬುತ್ತೇವೆ. ಅಬ್ರಹಾಮ ನಂಬಿದ ದೇವರು ಯಾರು ಗೊತ್ತಾ? ಬಹಳ ಸುಂದರವಾಗಿದೆ. ಇದನ್ನು ಓದಲೇಬೇಕು. 4ನೇ ಅಧ್ಯಾಯ ರೋಮನ್ಸ್ ಚಾಪ್ಟರ್ 4 ವರ್ಸ್ 17, 17ನೇ ವಚನ ಓದ್ತೀನಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪುತ್ರನಾಗಿದ್ದಾನೆ. ಯಾಕೆ? ಅಬ್ರಹಾಮ ನಂಬಿಕೆಯಲ್ಲಿ ನೋಡಿ, ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದಿರುವುದನ್ನು ಇರುವ ಹಾಗೆ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ವೆರಿ ವೆರಿ ಇಂಪಾರ್ಟೆಂಟ್. ದೇವರು ಸತ್ತವರನ್ನು ಬದುಕಿಸುವವನು. ನಮ್ಮ ಜೀವಿತದಲ್ಲಿ ಏನೆಲ್ಲ ಸತ್ತು ಹೋಗಿದೆ, ಏನೆಲ್ಲ ಇಲ್ಲ ಜೀವ, ಅಲ್ಲಿ ಕರ್ತನಾದ ಯೇಸು ಸ್ವಾಮಿ ಜೀವ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸುವಿನ ಚರಿತ್ರೆಯನ್ನು ನೋಡ್ರಿ, ಒಂದು ಸಲ ನೋಡ್ರಿ, ಓದಿರಿ. ಮತ್ತಾಯ, ಮಾರ್ಕ, ಲೂಕ, ಯೋಹಾನವನ್ನು ಓದಿರಿ ಒಂದು ಸಲ. ದೇವರು ನಡೆದಾಡೋದನ್ನು ಕೇಳ್ರಿ ಒಂದು ಸಲ.
ದೇವರು ಮನುಷ್ಯನಾಗಿದ್ದನ್ನು ಒಂದು ಸಲ ಕೇಳಿ ನೋಡ್ರಿ, ಓದಿ ನೋಡ್ರಿ, ಗ್ರಹಿಸಿ ನೋಡ್ರಿ. ಅಲ್ಲಿ ನಿನಗೆ ಗೊತ್ತಾಗಿ ನಮ್ಮ ದೇವರು ಎಷ್ಟು ಬಲಿಷ್ಠ. ಎಲ್ಲಿ ಹೋಗ್ತಾನೆ ಅಲ್ಲಿ ಮರಣ ಓಡ್ತದೆ, ಎಲ್ಲಿ ಹೋಗ್ತಾನೆ ಅಲ್ಲಿ ರೋಗ ಓಡ್ತದೆ, ಎಲ್ಲಿ ಹೋಗ್ತಾನೆ ಅಲ್ಲಿ ಭಯ ಓಡ್ತಾನೆ, ಎಲ್ಲಿ ಹೋಗ್ತಾನೆ ಅಲ್ಲಿ ಕಿಂಗ್ ಆಗಿಯೇ ಜೀವಿಸಿದನು. ಕೈಯಲ್ಲಿ ₹1 ಇಲ್ಲ, ಆದರೂ ಕಿಂಗ್. ಯಾವ ಶಾಲೆ ಇಲ್ಲ, ಯಾವ ವಿದ್ಯಾಭ್ಯಾಸ ಇಲ್ಲ, ಆದರೂ ಅವನು ಬುದ್ಧಿವಂತ. ಸ್ಕಾಲರ್ಗಳಿಗೆ ಸ್ಕಾಲರ್. ಯಾವ ಪ್ರಶ್ನೆ ಕೇಳು, ಯಾವುದೇ ಪ್ರಶ್ನೆಗಳು ಉತ್ತರ ಆತನಲ್ಲಿದ್ದಿತು. ಮರಣ ಬಂತು ಎದುರುಗಡೆಯಲ್ಲಿ. 12 ವರ್ಷದ ಹುಡುಗಿ, ಚಟ್ಟದಲ್ಲಿ ಇರುವಂಥ ವಿಧವೆ ಮಗ, ಸತ್ತೋದಂಥ ಲಾಜರಸ್. ಯೇಸು ಸ್ವಾಮಿ ಎದುರುಗಡೆ ಬಂದ. ಯೇಸು ಸ್ವಾಮಿ ಬಂದ ಕೂಡಲೇ ಎದ್ದು ಹೊರಡದೆ, ಎದ್ದು ಮತ್ತೆ ಏನಿಲ್ಲ, ಶುರು ಕೆಲಸ ಸೇವೆಗಾಗಿ. ಯೇಸು ನಿಜವಾದ ದೇವರಾಗಿದ್ದಾನೆ. ಹಾಲೆಲೂಯಾ. ಅಷ್ಟೆಲ್ಲ ಸೈತಾನ ಅವನನ್ನು ಏನು ಮಾಡ್ಲಿಕ್ಕೆ ನೋಡ್ದ, ಇನ್ನಾಗುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ, ಕುರುಜೆಲ್ಲ ಹಾಕಿ ಹೊಡೆದು ಅವನನ್ನು ಜಡಿದು ಎಲ್ಲವನ್ನು ಮಾಡಿ ಒಂದು ಗವಿಯಲ್ಲಿ ಇಟ್ಟು ದೊಡ್ಡ ಕಲ್ಲು ಹಾಕಿ ಕಲ್ಲು ಮೇಲೆ ಕೂತ್ಕೊಂಡು ಭಾರಿ ನಗಾಡ್ತಾ ಇರ್ಬೋದು. ನಮ್ಮ ಯೇಸು ಸ್ವಾಮಿ 3ನೇ ದಿನದಲ್ಲಿ ಆತನು ಹೇಳಿದ ಪ್ರಕಾರ ಮರಣವನ್ನು ಜಯಿಸಿ ಬಂದನು. ಅದಕ್ಕೆ ಮರಣವನ್ನು ಜಯಿಸಿದ ದೇವರು, ಪುನರುತ್ಥಾನನಾದ ದೇವರು. ಈ ಸುದ್ದಿ ಮಹಿಮೆಯ ಸುದ್ದಿ ಆಗಿದೆ. ಈ ವಾರ್ತೆ, ಈ ಸುವಾರ್ತೆ ಶ್ರೇಷ್ಠವಾದದಾಗಿದೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಸಹೋದರ ಸಹೋದರಿ, ಮರಣದ ಭಯ ಎಲ್ಲರಿಗೂ ಉಂಟು. ಪಾಪ ಬಹಳ ಜನರು ಮಾಡ್ತಾ ಇದ್ದಾರೆ. ಬಹಳ ಜನರು ಏನು ಮಾಡ್ತಾ ಇದ್ದಾರೆ, ತಪ್ಪುಗಳು ಮಾಡ್ತಾ ಇದ್ದಾರೆ, ಪಾಪಗಳು ಗೊತ್ತೇ ಇಲ್ಲ ಅವರಿಗೆ ಪಾಪ ಅದು ಅಂತ. ಮತ್ಸರ ಮಾಡೋದು, ಹೊಟ್ಟೆ ಕಿಚ್ಚು, ಜಗಳ, ಬೇರೆಯವ್ರನ್ನು ಕೇಳಿಸುವುದು, ಮಾಟ ಮಂತ್ರಗಳು, ಅಥವಾ ಕೊಲೆ, ಆಧಾರ, ವ್ಯಾಭಿಚಾರ, ಮೂರ್ತಿ ಪೂಜೆಗಳು, ಅಥವಾ ಬೇರೆ ಬೇರೆ ಸಂಗತಿಗಳು ಉಂಟು ಮನುಷ್ಯರ ಒಳಗಡೆ. ಇದೆಲ್ಲೂ ಪಾಪಕ್ಕೆ ಹೋಲಿಕೆ. ಇದು ಪಾಪವೇ ಆಗಿದೆ. ಇದನ್ನು ಮಾಡುವವರು ಪರಲೋಕಕ್ಕೆ ಹೋಗುವುದಿಲ್ಲ ಅಂತ ದೇವರ ವಚನ ಹೇಳ್ತದೆ. ಇದರಿಂದ ಮುಕ್ತಿ ಕೊಡಲಿಕ್ಕೆ, ಇದರಿಂದ ಬಿಡುಗಡೆ ಕೊಡಲಿಕ್ಕೆ, ಇದರಿಂದ ನಮಗೆ ಜಯ ಕೊಡಲಿಕ್ಕೆ ನಮ್ಮ ಕರ್ತನು ಈ ಲೋಕಕ್ಕೆ ಬಂದನು. ಆ ಕರ್ತನು ನಮ್ಮ ವಿಷಯದಲ್ಲಿ ಕನಿಕರವುಳ್ಳವನು, ದಯಾಪೂರ್ಣನು, ಮನಮರುಗುವವನು, ನಮ್ಮ ವಿಷಯದಲ್ಲಿ ಒಳ್ಳೆಯವನಾಗಿರುವುದರಿಂದ, ಒಳ್ಳೆಯ ಸಮರ್ಯನಾಗಿರುವುದರಿಂದ ನಮ್ಮ ಶರೀರದ ವಿಷಯದಲ್ಲಿ ಆತನಿಗೆ ಚಿಂತೆ ಇದ್ದಿತ್ತು. ಲೋಕದಲ್ಲಿ ವಿಷ ಪದಾರ್ಥ ಬರೋಸರು ಬರ್ತಾರೆ. ನಾನು ನೋಡಿದ್ದೇನೆ 13ನೇ ಅಧ್ಯಾಯದಲ್ಲಿ ಮತ್ತಾಯದಲ್ಲಿ, ಅಲ್ಲಿ ಯೇಸು ಸ್ವಾಮಿ ಒಂದು ಒಳ್ಳೆಯ ಸಾಮಿ ಹೇಳ್ತಾನೆ. ಬಿತ್ತುವ ಬೀಜ ವಿಷಯದಲ್ಲಿ ಗೋಧಿಯನ್ನು ಬಿತ್ತಿದನಂತೆ ಯೇಸು ಸ್ವಾಮಿ. ಗೋಧಿ ಒಂದು ಭೂಮಿ, ಅದು ಲೋಕ. ಅದರ ಮದ್ದು ಬಿತ್ತಿ ಅವನು ಹೋಗಿ ನಿದ್ರೆಯ ಸಮಯದಲ್ಲಿ ಕಳ್ಳನು ಬರ್ತಾನೆ. ಕಳ್ಳ ಬರೋದು ಅದೇ ಸಮಯದಲ್ಲಿ. ಸೈತನ ಹೆಸರು ಕಳ್ಳ, ಸುಳ್ಳುಗಾರ, ಅವನು ಮೋಸ ಮಾಡುವ ವಂಚನೆ, ಅದೇ ಅವನ ಹೆಸರು. ಅವನು ಬಂದು ಏನು ಮಾಡ್ತಾನೆ, ಬೀಜದ ಗೋಧಿಯ ಕಾಳುಗಳ ಮಧ್ಯದಲ್ಲಿ ಹಣಜೆಯನ್ನು ಬಿತ್ತು ಹೋಗ್ತಾನೆ. ವೈರಿಯಾಗಿ ಬಂದು 2 ಒಟ್ಟಿಗೆ ಬೆಳೆಯುತ್ತದೆ. ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಸೈತಾನ ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ನೋಡ್ತಾನೆ, ಬಟ್ ನಮ್ಮ ದೇವರು ಜಯಶಾಲಿ ಹಾಕಿದ್ದಾನೆ. ನಮ್ಮ ದೇವರು ನಮ್ಮ ಶರೀರದ ವಿಷಯದಲ್ಲಿ ಆಲೋಚನೆ ಮಾಡುವವನಾಗಿದ್ದಾನೆ, ಆತ್ಮಿಕವಾಗಿ ಆಲೋಚನೆ ಮಾಡುವವನಾಗಿದ್ದಾನೆ. ಅದೇ ರೀತಿ ನಮ್ಮ ಯೇಸು ಸ್ವಾಮಿಯು ಮರಣವನ್ನು, ರೋಗವನ್ನು, ಬಡತನವನ್ನು, ಎಲ್ಲ ಕೆಟ್ಟ ಸಂಗತಿಗಳನ್ನು ಜಯಿಸಿದ ದೇವರಾಗಿದ್ದಾನೆ. ಒಂದು ವಚನ ನಾನು ತೆಗಿಲಿಕ್ಕೆ ಇಷ್ಟಪಡ್ತೇನೆ. ಅಬ್ರಹಾಮನ ನಂಬಿಕೆಯನ್ನು ಆಗಿತ್ತು, ಸತ್ತವರನ್ನು ಬದುಕಿಸುವವನು, ಇಲ್ಲದಿರುವುದನ್ನು ಇರುವ ಹಾಗೆ ಮಾಡುವ ಆತನನ್ನು ನಂಬಿದ್ದನು. ನೀವು ನಂಬುವ ದೇವರು ಯಾರಾಗಿದ್ದಾನೆ? ಪ್ರಶ್ನೆ. ಯೇಸಪ್ಪವಾಗಿದ್ದಾನ, ಅಥವಾ ನೀವಿನ್ನು ಎನಿಸಿಕೊಳ್ಳ್ರಿ ಸೃಷ್ಟಿಕರ್ತನಾಗಿದ್ದಾನ? ಮುಂದೆ ಹೋಗುವಾಗ ನಾನು ಇಲ್ಲಿ ಮತ್ತಾಯ 11ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಇದೆ, ಸ್ವಲ್ಪ ಓದಿಕೊಳ್ಳು ಆಯಿತಾ. ಈ ವಚನ ನೋಡ್ತೇನೆ ನಾನು. 5ನೇ ವಚನವನ್ನು ಓದ್ತೇನೆ, ಮತ್ತೆ 11:5 ಆಯಿತಾ. ಇಲ್ಲಿ ನೋಡಿ ಯೇಸು ಮಾಡಿದ ಅದ್ಭುತಗಳು. ಅಲ್ಲಿ ಯೋಹಾನನ ಶಿಷ್ಯರು ಯೇಸು ಸ್ವಾಮಿ, ನೀನು ಬರಬೇಕಾದ ಮೆಸ್ಸಿಯನ, ನೀನೇ ಕ್ರಿಸ್ತನ, ಏನು ಹೇಳು ನನಗೆ. ನಮ್ಮ ಯೋಹಾನನದ ಸ್ನಾನಿಕನ ಯೋಹಾನನ ಕೇಳಿದ ಈ ಪ್ರಶ್ನೆ, ಇದಕ್ಕೆ ನಾವು ಈಗ ಹೋಗಿ ಉತ್ತರ ಕೊಡಬೇಕು, ನೀನು ಸ್ವಲ್ಪ ಈ ವಿಷಯವಾಗಿ ನಮಗೆ ತಿಳಿಸಬಹುದಾ ಅಂತ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೇಳುವುದಿಲ್ಲ, ನೀವು ಏನು ನೋಡ್ತೀರಿ, ಇಲ್ಲಿ ಏನು ಕೇಳ್ತೀರಿ ಅದನ್ನು ಹೋಗಿ ಹೇಳ್ರಿ ಅಂತ. ಅಲ್ಲಿ ನೋಡಿ, ನೀನು ಬರಬೇಕಾದವನು ನೀನು, ನಾವು ಬೇರೊಬ್ಬ ದಾರಿಯನ್ನು ನೋಡಬೇಕೆ ಎಂದು ಕೇಳಿಸಿದನು. ಆತನು ಅವರಿಗೆ ಪ್ರತಿರುವ ಉತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತವೆ, ಕಿವುಡರಿಗೆ ಕಿವು ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ
ಸುವಾರ್ತೆ ಸಾರಲ್ಪಡುತ್ತಿದೆ. ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಇಷ್ಟೇ ಯೇಸುವಿನ ಸಾಮರ್ಥ್ಯ. ಯೋಹಾನನು ಈಗ ದೊಡ್ಡ ಪ್ರವಾದಿ ಆದರೂ ಕೂಡ ಅವನಿಗೆ ಒಂದು ಸಲ ಭಯ, ಯಪ್ಪ ನಾನು ಜೈಲಲ್ಲಿ ಇದ್ದರೂ ಇವನು ಬಂದು ಬಿಡಿಸ್ಲಿಲ್ಲ ಅಲ್ಲ, ಇವನೇ ಆಗಿರ್ಬೋದ ಮೆಸ್ಸಿ, ಇವನು ಯಾರೇ ಆಗಿರ್ಬೋದು, ಹೌದಾ ಇಲ್ವಾ, ನಾನೀಗ ದೀಕ್ಷಾಸ್ಥಾನ ಕೊಟ್ಟಿದ್ದೆ ಅವನಿಗೆ, ಈ ರೀತಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಕುರುಡರು, ಕುಂಟರು, ಕಿವುಡರು, ಸತ್ತವರು, ಅವರಿಗೆಲ್ಲರಿಗೂ ಅವರವರ ಯಾವರಿಗೆ ಏನು ಬೇಕಾಗಿದೆ ಆ ಒಂದು ಬಿಡುಗಡೆ ಅವ್ರು ಹೊಂದುತ್ತಾ ಇದ್ದಾರೆ. ಕುರುಡರಿಗೆ ಕಣ್ಣು ಬರ್ತಾರೆ, ಕಿವುಡರಿಗೆ ಕಿವಿ ಬರ್ತಾ ಇದೆ, ಮೂಗರಿಗೆ ಬಾಯಿ ಬರ್ತಾ ಇದೆ, ಅಥವಾ ಕಣ್ಣು ತೋರದವರಿಗೆ ಕಣ್ಣು ತೋರ್ತಾ ಇದೆ, ಸತ್ತವರು ಜೀವಿತರಾಗಿ ಹೇಳ್ತಾ ಇದ್ದಾರೆ. ಇದು ಮನುಷ್ಯರಿಂದ ಆಗುವ ಕಾರ್ಯ ಅಲ್ಲ, ದೇವರಿಂದಲೇ, ದೇವರ ಮಕ್ಕಳಾದ ನಮಗೆ ನಮ್ಮಿಂದ ಉಂಟಾಗ್ತದೆ. ಅಷ್ಟೇ ಅಲ್ಲ, ಮುಂದೆ ಹೋಗುವಾಗ ಅಲ್ಲಿ ಹೇಳ್ತಾರೆ, ಬಡವರಿಗೆ ಸುವಾರ್ತೆಯು ಸಾರಲ್ಪಡ್ತಾ ಇದೆ. ಇವತ್ತು ದಾರಿದ್ರ್ಯರು, ಬಡವರು, ನಿರ್ಗತಿಕರು, ಏನೂ ಇಲ್ಲದವರಿಗೆ ಹಣ ದಾನ ಕೊಡಬೇಡಿ ಅಂತ ನಾನು ಹೇಳುವುದಿಲ್ಲ, ಸಹಾಯ ಮಾಡಿ. ಬಟ್ ನಿನಗೆ ಬಹಳ ಸಹಾಯ ಮಾಡಲಿಕ್ಕೆ ಮನಸ್ಸಿದ್ರೆ ಯೇಸುವನ್ನು ಕೊಡೋವರಿಗೆ, ಅವನ ದಾರಿದ್ರ್ಯ, ಅವನ ಕೊರತೆ, ಅವನ ಶಾಪ, ಅವನ ಜೀವಿತದಲ್ಲಿರುವ ಮರಣ, ಅವನ ಜೀವಿತದಲ್ಲಿರುವ ರೋಗ, ಎಲ್ಲ ಸಮಸ್ಯೆಗಳು ಕ್ರಿಸ್ತನ ಮೂಲಕವೇ ಇದು ಹೊರಗೆ ಹೋಗುವಂಥದ್ದಾಗಿದೆ, ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ. ಅದಕ್ಕೆ ಯಾರೇ ಆಗಲಿ ಲೋಕದಲ್ಲಿ ಅವನಿಗೆ ನೀನು ದಾನ ಧರ್ಮ ಮಾಡಬೇಡ ಅಂತ ನಾನು ಹೇಳುವುದಿಲ್ಲ. ಬಟ್ ಅವನಿಗೆ ಶ್ರಮಿಂತಕ್ಕೆ, ಅವನಿಗೆ ಒಳ್ಳೆಯದು, ಅವನಿಗೆ ಶುಭವಾಗಬೇಕಾದರೆ ಏಸಪ್ಪನನ್ನು ಕೊಡು, ಕರ್ತನನ್ನು ಕೊಡು. ಯಾಕಂದರೆ ಶುಭ ವರ್ತಮಾನ ದಾರಿದ್ರ್ಯದವರಿಗೆ, ಬಡವರಿಗೆ ಸಾರಲ್ಪಡುವಾಗ ಅವರಿಗೆ ಆಶೀರ್ವಾದ ಉಂಟಾಗ್ತದೆ. ತುಂಬ ಜನ ಹೇಳ್ತಾರೆ, ಆಶೀರ್ವಾದ ಹೇಗೆ ಉಂಟಾಗ್ತದೆ? ಯಾಕಂದರೆ ಅವರ ಜೀವಿತ ಮಾರ್ಪಾಡ್ತಾಗ್ತದೆ. ಯೇಸು ಸ್ವಾಮಿ ಅವರನ್ನು ಆಶೀರ್ವದಿಸ್ತಾನೆ. ಒಬ್ಬ ಕೆಡುಕನು ಕುಡುಕನು ಬದಲಾದರೆ ಅವನ ಫೈನಾನ್ಸ್ಗಳು ಅವನಿಗೆ ಅಲ್ಲಿ ಸಮೃದ್ಧಿ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಯಾರು ಸಹಾಯ ಮಾಡಬೇಕಾಗಿಲ್ಲ, ಅವನೇ ತನ್ನ ಜೀವಿತವನ್ನು ಕಟ್ಟಿಕೊಳ್ಳಿಕ್ಕೆ ದೇವರು ಸಾಮರ್ಥ್ಯವನ್ನು ಕೊಡ್ತಾನೆ. ಈಗ ನಾನು ಬಹಳ ವಾಕ್ಯಗಳು ಇದ್ದಿತ್ತು, ನಿಲ್ಲಿಸ್ಲಿಕ್ಕೆ ಹೋಗ್ತೇನೆ, ಸಮಯದ ಅಭಾವ ಇರುವುದರಿಂದ. ವಿಷ ಪದಾರ್ಥ ಏನಾದರೂ ನೀವು ಸೇವಿಸಿದ್ರು ಏನಾಗುವುದಿಲ್ಲ, ಅರ್ಥ ಆಯ್ತಾ? ಆದರೆ ಇದು ನಿಮ್ಮ ಜೀವಿತದ ಆಶೀರ್ವಾದವಾಗಬೇಕಾದರೆ ನೀವು ದೇವರ ಮಕ್ಕಳಾಗಬೇಕು. ಒಂದು. ಎರಡನೇದು, ಪ್ರಾರ್ಥನೆ ಪ್ರತಿಗಳಿಗೆಯಲ್ಲಿ ಮಾಡಬೇಕು. ಮೂರನೇದು, ಅನ್ನಪಾನಗಳು ಸೇವಿಸುವಾಗ ಏನೋ ಒಂದು ಹೇಳ್ತಾರೆ ಅಂತ ಹೇಳೋದು, ತಿನ್ನುವುದಲ್ಲ, ಪ್ರಾರ್ಥಿಸಬೇಕು. ನಾಲ್ಕನೇದು, ಯಾವಾಗಲೂ ನೆಗೆಟಿವ್ ಮಾತಾಡ್ತಾ ಇರುವುದಲ್ಲ, ಇದರಲ್ಲಿ ಹಾಗಿದೆ, ಇದರಲ್ಲಿ ಹೀಗಿದೆ, ಇದರಲ್ಲಿ ಕೆಮಿಕಲ್ ರಸನೆ ಇದನ್ನು ಹೇಳಬೇಕು. ಯೇಸು ಸ್ವಾಮಿ ಇದನ್ನು ಶುದ್ಧೀಕರಿಸಿದ್ದಾನೆ, ವಾಕ್ಯದಲ್ಲಿ ನಾವು ಶುದ್ಧೀಕರಿಸಿದ್ದೇವೆ, ಇದು ಶುದ್ಧ ವಾಕ್ಯದೆ. ಆವಾಗ ಅದು ನಿಮಗೆ ಆರೋಗ್ಯವಾಗಿ ಮಾರ್ಪಡ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾರಾದರೂ ಇವತ್ತು ಈ ಸಂದೇಶ ನಿಮಗೆ ಆಶೀರ್ವಾದ ಹೊಂದಿದರೆ ನಮ್ಮ ಫೋನ್ ಕಾಲ್ಗಳು ನಂಬರ್ ಬರ್ತಾ ಇದೆ, ಇದರ ಮುಖಾಂತರ ನೀವು ಕರೆ ಮಾಡಿ ನಮಗೆ ಸಾಕ್ಷಿ ಹೇಳ್ಬೋದು. ಪ್ರಾರ್ಥನೆ ಬೇಕಾದರೆ ನೀವು ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ವಾಕ್ಯದ ಯಾವುದಾದ್ರೂ ಸಂಶಯಗಳಿದ್ದರೆ ಕಾಲ್ ಮಾಡಿ, ಖಂಡಿತವಾಗಿ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನನಗಾಗಿ ಪ್ರಾರ್ಥಿಸಿರಿ. ಒಳ್ಳೆಯ ದೇವರಾಗಿದ್ದಾನೆ. ಪರಿಶುದ್ಧ ದೇವರೇ, ಮಹಿಮೆಯ ದೇವರೇ, ಹೌದು ಸ್ವಾಮಿ, ನಮಗಾಗಿ ನೀನು ಕರ್ತನೆ ವಿಶೇಷವಾದ ಪ್ರೊಟೆಕ್ಷನ್ ಕೊಡುವ ದೇವರಾಗಿದ್ದಿ, ಚಿಂತಿಸುವ ದೇವರಾಗಿದ್ದಿ, ಸಹಾಯ ಮಾಡುವ ದೇವರಾಗಿದ್ದಿ. ಹೌದು ಕರ್ತನೆ, ನಮ್ಮ ಶರೀರದ ವಿಷಯದಲ್ಲಿ ಆಲೋಚನೆ ಮಾಡಿ ಮೊದಲೇ ಹೇಳಿದಂಥ ವಾಕ್ಯಕ್ಕಾಗಿ ಸ್ತೋತ್ರ. ಯಾರೆಲ್ಲ ನಿನ್ನನ್ನು ಅಂಗೀಕರಿಸ್ತಾರೋ ಅವರಿಗೆ ರಕ್ಷಣೆ ಉಂಟು, ಶುಭ ಉಂಟು. ಯಾರೆಲ್ಲ ಇಲ್ಲವೋ ದಂಡನೆ ಅಂತ ಹೇಳಿದೆ ಸ್ವಾಮಿ. ಆದರೆ ಯಾರನ್ನು ದಂಡಿಸದೆ ನೀನು ರಕ್ಷಣೆಯಲ್ಲಿ ನಡೆಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಆರೋಗ್ಯ, ಬಲ, ಜ್ಞಾನ, ಸಮೃದ್ಧಿ, ಮಹಿಮೆ, ನಿನ್ನ ಅದ್ಭುತಗಳು, ಮಹತ್ಕಾರಗಳು, ಸೂಚಕ ಕಾರ್ಯಗಳು ಉಂಟಾಗಲಿ. ಅಷ್ಟೆಲ್ಲ ನಿನ್ನ ಹಾಗೆ ಅವರು ಈ ಲೋಕದಲ್ಲಿ ಜಯಿಸುತ್ತಾ ಮೇರಿಸುತ್ತಾ ತೋರಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ, ಜೀವಳ ಪರಲೋಕ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.